ನಮಸ್ಕಾರ. ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶಸ್ವಿನಿ ಮಾಸ್ ಚಾನಲ್. ಏನು ಗೊತ್ತಾ, ಇದು ಹೇಳೋಕ್ಕೆ ಬೇಸರ ಆಗತ್ತೆ ನಿಜವಾಗ್ಲೂ. ಈ ನಮ್ಮ ಟೀಮ್ ಅವ್ರು ಇದ್ದಾರಲ್ಲ, ಯಪ್ಪ ಎಷ್ಟು ತರಲೆಗಳು ಅಂದರೆ, ಒಂದು ದಿನ ಮನೆ ಕರೆದು ಊಟ ಆಗದೆ ಅಷ್ಟೇ, ಅವತ್ತಿಂದ ನನ್ನ ಬೆನ್ನು ಬಿಡದೆ ಆಯಿತಾ, ನೀವೊಂದು ಕುಕ್ಕಿಂಗ್ ಮಾಡಲೇಬೇಕು ಅಂತ ಫುಲ್ ಫೋರ್ಸ್ ಮಾಡಿ ಇವತ್ತು ಮನೆ ಕ್ಯಾಮ್ರಾ ತಂದೇ ಬಿಟ್ಟು ನನ್ನ ಕೈಲಿ ಕುಕ್ಕಿಂಗ್ ಮಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಹಾಗಾಗಿ ಕನೆಕ್ಟ್ ಕನ್ನಡ ಅಂದರೆ ನಾವು ಕನೆಕ್ಟ್ ಆಗೋದು ಅಲ್ವಾ. ಸೊ ಕನೆಕ್ಷನ್ ಎಲ್ಲಿಂದ ಬರುತ್ತೆ ಫ್ಯಾಮಿಲೀಲಿ? ಯಾವಾಗ್ಲೂ ಫ್ಯಾಮಿಲೀಲಿ ಕನೆಕ್ಷನ್ನೇ ಊಟ. ಸೊ ಊಟದ ಕನೆಕ್ಷನ್ನು ನಮ್ಮ ಕನೆಕ್ಟ್ ಕನ್ನಡ ಜೊತೆ ಒಂದು ಕನೆಕ್ಟ್ ಆಗಲಿ ಅಂತ ನಾನಿವತ್ತು ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಕುಕ್ಕಿಂಗಲ್ಲಿ ಬರ್ತಾ ಇದ್ದೀನಿ. ಬನ್ನಿ ನಾವೇನು ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಎಲ್ಲರೂ ಮನೆಯಲ್ಲಿ ಕ್ಯಾರೆಟ್ ಹಲ್ವಾ ಅಂತೂ ಮಾಡ್ತೀರಾ. ಸೊ ಡಿಫ್ರೆಂಟಾಗಿ ಕ್ಯಾರೆಟಲ್ಲಿ ಯಾವ ಸ್ವೀಟ್ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ನನ್ನ ಹತ್ರ ಒಂದು ಒಳ್ಳೆ ರೆಸಿಪಿ ಇದೆ ರೀ, ಈ ಕ್ಯಾರೆಟ್ ಡಿಲೈಟ್ ಅಂತ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಟ್ಸ್ ಸೂಪರ್ಬ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾರಾದರೂ ಮನೆಗೆ ಬಂದರೆ ಡಿಫ್ರೆಂಟಾಗಿ ಏನಾದರೂ ಸ್ವೀಟ್ ನೀವು ಮಾಡಿಕೊಂಡು ಮನೆಯಿಂದನೇ ಮಾಡ್ಕೊಂಡು ಕೊಡಬೇಕು ಅಂತಂದರೆ ಈ ರೆಸಿಪಿ ಇದೆಯಲ್ಲ, ಇದು ಅಲ್ಟಿಮೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥ ರೆಸಿಪಿ ಇದು. ಏನಂದರೆ ಕ್ಯಾರೆಟ್ನ ನಾವು ಉದ್ದುದಕ್ಕೆ ಹಚ್ಚಿಟ್ಕೊಬೇಕು. ಎನಿವೇಸ್ ಅದನ್ನು ಬೇಯಿಸ್ತೀವಿ. ಅದಾದಮೇಲೆ ಶುಗರು, ಒಂದು ಸ್ವಲ್ಪ ಕಾರ್ನ್ಫ್ಲೋರು, ಅದಾದಮೇಲೆ ಕೋಕೋನಟ್ ಡಂಪ್ಲಿಂಗ್ಸ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ಇದೊಂಥರ ಡಿಲೈಟ್ ಅಂತಂದ್ರೇ ನಿಮಗೆ ಗೊತ್ತು, ಇಟ್ ವಿಲ್ ಬಿ ವೆರಿ ಡಿಲೈಟ್ಫುಲ್. ಸೊ ಈ ಥರ ಒಂದು ರೆಸಿಪಿನ ನೀವು ನಿಜವಾಗ್ಲೂ ಟ್ರೈ ಮಾಡಬೇಕು. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾವಿವಾಗ ಇದನ್ನು ಮಾಡೋಣ. ಸೊ ಈಗ ನಾವು ಕ್ಯಾರೆಟ್ನ ಬೇಯಕ್ಕಿಡೋಣ. ಸೊ ಸ್ಟೀಮಲ್ಲಿ ಬೇಯಿಸೋದ್ರಿಂದ ತುಂಬ ಒಳ್ಳೆಯದು. ಸೊ ಇಷ್ಟು A few moments later. ಸೊ ಬೆಂದಿದೆಯಾ ಅಂತ ನೋಡೋಣ. ಎಸ್, ಬೆಂದಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸೊ ಇದು ಬೆಂದಮೇಲೆ ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಆರಿದಾದ್ಮೇಲೆ ಮಿಕ್ಸಿಲಿ ರುಬ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ನಾವು ಈಗ ಇದನ್ನು ಸಾರ್ಟ್ ಮಾಡ್ಕೋಬೇಕು, ಅಂದರೆ ಸೋಸ್ಕೋಬೇಕು. ಸೊ ಈ ಟೆಕ್ಸ್ಚರ್ ಬರಬೇಕು, ಅದಕ್ಕೆ ನಾವು ಸ್ಟ್ರೈನ್ ಮಾಡೋದು. 3/4 ಕಪ್ಪು ಸಕ್ಕರೆ ಹಾಕಬೇಕು. ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ಕಮ್ಮಿ ತಿಂತಾರೆ, ಹಾಗಾಗಿ ನಾನು ಸ್ವೀಟ್ ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ. ಆಮೇಲೆ ಅಂದರೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೋಬೇಕು. ಅದೊಂದು ಕಣ್ಣಳತೆ ಅಂತಾರೆ, ನಮಗೆ ಯೂಶ್ವಲಿ ಕಣ್ಣಳತೆಯಲ್ಲಿ ಮಾಡಿ ಸ್ಪೂನ್ ಲೆಕ್ಕದಲ್ಲಿ ಹೇಳೋವಾಗ ಅಷ್ಟು ಗೊತ್ತಾಗಲ್ಲ, ಬಟ್ ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ವಿಪ್ಪಿಂಗ್ ಮಾಡಬೇಕು. ಅದು ಗಂಟೆಲ್ಲ ಹಾಕದೇ ಇರೋ ಥರ. ಓಕೆ, ಈಗ ನಾವು ಇದನ್ನು ಸಾರ್ಟ್ ಮಾಡಬೇಕು. ಸೊ ನಾವಿದನ್ನು ಸಾರ್ಟ್ ಮಾಡೋಣ ಚೆನ್ನಾಗಿ. ಸೊ ಇದು ತಿಕ್ ಆಗ್ತಾ ಇದ್ದಂಗೆ ತುಪ್ಪ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕು. ತುಪ್ಪ ಇಷ್ಟ ಆದವರು ಜಾಸ್ತಿನೇ ಹಾಕ್ಕೋಬೋದು. ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ತುಪ್ಪ ತುಂಬ ಇಷ್ಟ, ಅದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ. ಯಾರಾದರೂ ಬಂದಾಗ ಅಥವಾ ಏನಾದರೂ ಸ್ಪೆಷಲ್ ಅಕೇಶನ್ ಇದ್ದಾಗ, ಆಮೇಲೆ ಈ ಮದುವೆ ಆಗದೆ ಇರೋ ಹುಡುಗಿರು ನಮಗೂ ಏನೋ ಬರುತ್ತೆ ಅಂತ ತೋರಿಸ್ಕೋಬೇಕು ಅಂತಿದ್ರೆ ಈ ಡಿಶ್ಶು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಯಾಕಂದರೆ ಇದೊಂಥರ ಡಿಫ್ರೆಂಟ್ ಡಿಶ್ ಅಂತಲೇ ಹೇಳ್ಬೋದು. ಸೊ ಇಟ್ ಫೀಲ್ಸ್ ಸೋ ಗುಡ್. ಆಮೇಲೆ ಈಸಿ ಕೂಡ. ಇದು ನಿಮಗೆ ಪ್ರೋಸೆಸ್ಗೆ ಹಂಗೆ ಅನ್ಸುತ್ತೆ ಅಷ್ಟೇ, ಬಟ್ ಇಟ್ಸ್ ವೆರಿ ಈಸಿ. ಎಸ್ಪೆಷಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅವರು ಏನಾದರೂ ಸ್ವೀಟ್ ಅಂತ ಕೇಳ್ತಾರೆ. ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಏನು ರೆಗ್ಯುಲರ್ ಕ್ಯಾರೆಟ್ ಹಲ್ವಾ ಅಂತಾರೆ. ಸೊ ಕ್ಯಾರೆಟಲ್ಲೇ ತುಂಬ ಹೆಲ್ದಿಯಾಗಿ ಮಾಡೋ ಅಂಥ ಸ್ವೀಟ್ ಇದು. ಸೊ ಈ ಥರ ಈ ಥಿಕ್ನೆಸ್ ಬರಬೇಕು ನೋಡಿ, ಈ ಥಿಕ್ನೆಸ್ ಬರಬೇಕು. ಈಗ ಇದನ್ನು ಫಿಲ್ ಮಾಡಿ
ಸೊ ನಾನು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪನೇ ಆಗಿದೆ. ಸೊ ಇದನ್ನ ಈಗ ಫ್ರೀಸರಲ್ಲಿ ಇಡೋಣ, ಓಕೆನಾ? 1 hour ಇಟ್ಟರೆ ಸಾಕು. 1 hour later. ಹಾಂ, ಸೊ ಈ ಥರ ರೆಡಿಯಾಗಿದೆ. ನಾನು ಸ್ವಲ್ಪನೇ ಮಾಡಿದ್ರಿಂದ ಹಿಂಗಿದೆ. ಈಗ ಉಲ್ಟಾ ದಬಾಕೋಣ. ಇದನ್ನು ರೋಲ್ ಮಾಡಬೇಕು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ? ಸಕ್ಕದಾಗಿದೆ. ನಡೀರೋ ಕೊಡ್ತೀನಿ, ನಿಮಗೆ ಕೊಡೋದು ಕಣೋ. ನಾನು ಇಷ್ಟು ತಿನ್ನಲ್ಲ, ನಾನು ಡಯಟಲ್ಲಿ ಇದ್ದೀನಿ. ಬಟ್ ನಿಜ ನೋಡಿ, ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ. ನೀವು ದಯವಿಟ್ಟು ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಓಕೆನಾ? ಡೋಂಟ್ ಫರ್ಗೆಟ್ ಟು ಡೂ ದಿಸ್ ಸೂಪರ್ ರೆಸಿಪಿ. ಕ್ಯಾರೆಟ್ ಡಿಲೈಟ್, ಕ್ಯಾರೆಟ್ ಕೇಕ್ ಅಂತಲೂ ನೀವು ಕರಿಬೋದು.